ಸರ್ ಕೂಗ್ತಲ್ಲ ಹತ್ರ ಇದೆ ಮಹಬೂಬ್ ಶರೀಫ್ ಅವ್ರು ಅಂದಂಗೆ ಕೂಗ್ತು ನೋಡಿ ಸರ್. ಈಗ ಹಾಗಾಗಿ ಸರ್ ಇಲ್ಲಿ ನಿಲ್ಲೋದು ನಮ್ಗೆ ಈಗ ಸೆಕ್ಯೂರ್ ಇಲ್ಲ ಸರ್, ಇಲ್ಲಿ ಸೇಫ್ ಇಲ್ಲ. ಆ ಕಡೆ ಹೋಗೋಣ ಸರ್, ಬನ್ನಿ. ಹೌದೌದು, ಹಾಗೆ ಮಾಡಿಕೊಟ್ಟು ಅದೊಂದು ನಮಗೂ ನೆಮ್ಮದಿಯಿಂದ ಬದುಕಕ್ಕೆ ಮತ್ತು ಆನೆಗಳಿಗೂ ಬದುಕಿಗೆ ನೆಮ್ಮದಿಯಿಂದ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಸರ್ಕಾರದಿಂದ. ಬಿಹಾಫ್ ಆಫ್ ಆಲ್ ದಿ ರೈತರು ನಾನು ಮಾಡ್ತೀನಿ, ಬಿಹಾಫ್ ಆಫ್ ಆಲ್ ದಿ ಫಾರ್ಮರ್ಸ್ ನಾವು ಮನವಿ ಮಾಡ್ತೀವಿ. ಈಗ ಇಲ್ಲಿ ನೋಡಿ ಇವರು ಮಾಲೀಕರಿದ್ದಾರೆ ನಮ್ಮ. ನಮಸ್ಕಾರ. ನಮಸ್ಕಾರ, ನಮಸ್ತೆ. ಇವರು ನೋಡಿ ಇವ್ರ ತೋಟ ನಿನ್ನೆ ಒಂದು ಸಿಂಗಲ್ ಆನೆನು ಬಂದಿದೆ, ಒಂದು ನಮ್ಮ 3 ತಂಡಗಳು ಕೂಡ ಇವ್ರದೇ ತೋಟದಿಂದ ಈಗ ಪಕ್ಕದ ತೋಟದಲ್ಲಿ ಇದೆ, ಇಲ್ಲೇ ಮುಂದೆ ಪಕ್ಕದ ತೋಟದಲ್ಲಿ. ಈಗ ಅಲ್ಲಿಗೆ ಹೋಗೋಣ, ನೋಡೋಣ ಸೌಂಡ್ ಗಿಂಡ್ ಬರುತ್ತಾ ಕೇಳ್ಬೋದು ನೀವು. ಅಂದ್ರೆ ನೋಡಿ ರಾತ್ರಿ ಹೊತ್ತೆಲ್ಲ ಬಂದಿದೆ. ಈಗ ಇವ್ರದ್ದು ಒಂದು ಕಷ್ಟ ನಮ್ಮ ರೈತರಿದ್ದಾರೆ, ನಮ್ಮ ಅರಹಳ್ಳಿ ಹೋಬಳಿ ಅನುಘಟ್ಟ ಎಸ್ಟೇಟ್ ಅಂತ ಇದು. ಇವ್ರು ರೈತರಿದ್ದಾರೆ, ಇವ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳಿ. ಇವ್ರ ತೋಟ ಯಾವ ರೀತಿ ಕಷ್ಟ ಆಗಿದೆ. ಸರ್ ನಮಸ್ತೆ. ನಮಸ್ತೆ ವೀಕ್ಷಕರು, ನಮಸ್ತೆ ಸರ್. ಹೇಳಿ ಸರ್, ಈಗ ಬರ್ತಾ ಹೇಳಿದ್ರಿ ಸರ್, ಗೇಟೆ ಹಾಕಲ್ಲ, ನಾನು ಗೇಟ್ ಎಲ್ಲ ಹೊಡೆದಾಕಿ. ಹೌದು ಸರ್, ಇದು ಸುಮಾರು ಸಲ ಹಾಕಿದ್ದೀನಿ. ಮತ್ತೆ ಇದು 2 ವರ್ಷ ಹಿಂದೆ ಹೊಸಾದ್ ಹಾಕ್ಸಿರೋದು. ಹೊಸಾದ್ ಹಾಕ್ಸಿದ ತಕ್ಷಣ 2 ತಿಂಗಳೇ ಮತ್ತೆ ಮುರಿದು ಆಯ್ತು. ಮತ್ತೆ ಇವತ್ತು ನೋಡಿ ನೆನ್ನೆನು ಇದೇ ದೂಕ್ಕೊಂಡು ಹೋಗಿರೋದು. ನಾವು ಅದು ಲಾಕ್ ಹಾಕದೆ ಬಿಟ್ಬಿಟ್ಟಿದೀವಿ, ಬರೀ ಚಿಲ್ಕ ಹಾಕ್ತಿವಿ, ದೂಕ್ಕೊಂಡು ಹೋಗತ್ತೆ. ಹೌದು ಸರ್, ಇದು ಮಾಮೂಲಿ. ಇದು ಹಂಗೋಗಿ ನಮ್ ಕೆರೆಗೆ ಇಳ್ದಿ ಹೋದ್ ವರ್ಷನೂ ಕೆರೆ ಏರಿ ಎಲ್ಲ ಹಾಳು ಮಾಡಿ ಲಕ್ಷಗಟ್ಟಲೆ ಪಂಪ್ ಎಲ್ಲ ಇದೆ, ಅದೆಲ್ಲ ಇದ್ ಮಾಡಿತ್ತು, ಉಳಿಸಿತ್ತು. ಅದು ಹೋದ್ ವರ್ಷದ್ದು. ನಿನ್ನೆ ಸಮಯ 7:30 ಗಂಟೆ ಸಮಯದಲ್ಲಿ ರಾತ್ರಿ ಸೌಂಡ್ ಕೇಳ್ತು ಮನೇಲಿ ಇದ್ದಾಗ. ಇದು ಅಡಿಕೆ ಗಿಡ ಮುರಿತಿರೋದು. ಆಮೇಲೆ ಹೋಗಿ ನೋಡಿದ್ರೆ ಅಲ್ಲಿಂದ ಬೇಗ ಪಾಸ್ ಆಗ್ಬಿಡ್ತು. ಅದು ಬಹುಶಃ ಅದು ಸಿಂಗಲ್ ಆನೆ ಇರ್ಬೋದು, ಮಬ್ಬುಬರೆ ಅದು. ಮತ್ತೆ ರಾತ್ರಿ ಹಿಡಿ ಎಲ್ಲ ಕೂಗಾಡೋದ್ ಸಮಯ ಇದು ಸರ್. ಸೌಂಡ್ ಭಾರಿ ಒಂಥರ ರೆಕಾರ್ಡ್ ಆಗಿದೆ ನಮ್ಮ CCTV ಅಲ್ಲಿ. ಮಹಬೂಬರು ತೋರಿಸ್ದೆ, ತಮಗೂ ಬೇಕಾದ್ರೆ ಸೆಂಡ್ ಮಾಡ್ಕೊಡ್ತೀನಿ ಆಮೇಲೆ. ಭಾರಿ ಒಂಥರ ಅದು ಆ ತರ ಸೌಂಡ್ ಅದು ನಾನೇ ನೋಡಿಲ್ಲ ಜೀವನದಲ್ಲಿ. ಒಂಥರ ಆನೆ ಮಾಮೂಲಿ ಕೂಗತ್ತಲ್ಲ ಹಂಗ್ ನಾನು ಕೇಳಿದೀನಿ. ಇದು ಒಂಥರ ಭಾರಿ ಭಯಾನಕವಾಗಿ ಹುಲಿ ಕೂಗತ್ತಲ್ಲ, ಭಾರಿ ಜೋರಾಗಿ ಸರ್. 3 ಸಲ ಕೂಗ್ತು. ನಮ್ ಜನಾನು ಇಲ್ಲೇ ಸರ್, ಈ ಬ್ಲಾಕ್ ಅಲ್ಲಿ ನಮ್ ಜನ ನಿನ್ನೆ ಕುಯ್ತಾ ಇದ್ರು ಕಾಫಿ, ರೋಬಸ್ಟಾ. 3:30 ಗಂಟೆಗೆ ಕೂಗದ್ ಕೇಳಿ ಅವರು ಅಲ್ಲಿ ಬಂದ್ಬಿಟ್ರು ಮನೆ ಹತ್ರನೇ. ಮತ್ ಇವತ್ ನೋಡಿ ಬಂದೇ ಇಲ್ಲ. ಅದು ಒಂಥರ ನಮ್ಗೆ ಲಾಸೆ. ಈಗ ಮೊದ್ಲೇ ಅನ್ಟೈಮ್ಲಿ ರೇಂಜ್ ಆಗಿ ನಮ್ಗೆ 55 ಸೆಂಟ್ಸ್ ಆಗಿ ಹೂ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ಮಳೆ ಆಗ್ಬಾರ್ದಿತ್ತು. ಅದ್ರಲ್ಲಿ ಹೂ ಆಗಿದೆ ಅಂತ ನಾವು ಪಿಕ್ಕಿಂಗ್ ತಡ ಮಾಡಿದ್ವಿ, ನಿಲ್ಸಿದ್ವಿ. ಹಂಗಾಗಿ ಕಾಫಿ ಒಣಗ್ತಾ ಇದೆ, ಅದ್ರಲ್ಲೂ ಬೀಳ್ತಾ ಇದೆ, ಅದ್ರಲ್ಲೂ ಒಂಥರ. ಮತ್ತೆ ಇದು ಆನೆ ಕಡೆಯಿಂದ ಇನ್ನೊಂದು ಲಾಸ್ ನಮ್ಗೆ ನೋಡಿ ಸರ್. ಮತ್ತೆ ಡಿಲೇ ಆಯ್ತು, ಜನ ಬಂದೇ ಇಲ್ಲ ಇವತ್ತು ನಮ್ಗೆ. ಹಂಗಾಗಿ ಕ್ರಾಪ್ ನ ಕುಯ್ಯಕ್ಕಾಗಲ್ಲ, ಉದ್ರೋಗತ್ತೆ. ಒಬ್ರಿಗೆ ಎಷ್ಟು ಕೂಲಿ ಕೊಡೋದು ನೀವು ಇಲ್ಲಿ ಸರ್? ನಾವು 500 ರೂಪಾಯಿ ಕೊಡ್ತಿದೀವಿ ಈಗ, ಮಾಮೂಲಿ ಸಂಬಳ. ಇವತ್ತು 2 ದಿನ ವರ್ಕ್ ನಡೆದಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಅದು? ಹೌದು, ನಮ್ಗೆ ಲಾಸ್ ಸರ್. ನಮ್ಗೆ ಭಾರಿ ಲಾಸ್ ಸರ್. ಈಗ ಕಾಫಿ ಕುಯ್ಯೋದ್ ಸೀಸನ್. ಈಗ ಟೈಮಲ್ಲಿ ಕಾಫಿ ಕುಯ್ಯಕ್ ಆಗಿಲ್ಲ ಅಂದ್ರೆ ಒಣಗೋಗಿ ಕಾಫಿ ಉದ್ರತ್ತೆ ಕೆಳಗಡೆ, ನಮಗ್ ಸಿಗಲ್ಲ ಕಾಫಿ. ಹಂಗಾಗಿ ಭಾರಿ ಕಷ್ಟ ಅದು. ಹಂಗಾಗಿ ನೋಡಿ ಸರ್, ಈಗ ಮುಂದೆ ಹೋಗೋಣ. ಮೊನ್ನೆ ತಾನೇ ನಮ್ ಡೆಡ್ ಲೈನ್ ಹಾಕ್ಸಿರೋದು ನಾನು. ಡೆಡ್ ಲೈನ್ ಆ ವಾಲ್ ಎಲ್ಲ ಹಾಕಿರೋದು ನೋಡಿ ಸರ್, ಬನ್ನಿ ತೋರಿಸ್ತೀನಿ. ಅದು ಇದು ಸಿಂಗಲ್ ಕಾಡಾನೆ ಬಂದು ಕಾಲಲ್ಲಿ ಒದ್ದಿ ಎಲ್ಲ ಮುರಿದಾಗ್ಬಿಟ್ಟಿದೆ. ಮತ್ತೆ ಆ ಕೆಲಸ ಮತ್ತೆ ನಾವು ಕೆಲಸ ಮಾಡಿಸ್ಬೇಕಂದ್ರೆ ಚಿಕ್ಕಮಂಗ್ಳೂರಿಂದ ವಾಟರ್ ಜೆಟ್ ಅಂತ ಅವ್ರು ಇದ್ದಾರೆ, ವಾಟರ್ ಜೆಟ್ ಇಂಜಿನಿಯರ್ಸ್ ಅಂತ, ಅವ್ರು ಮಾಡಿರೋದು ಕೆಲಸ ಅದು. ಅವ್ರಿಗೆ ಕರ್ಸಿ ಮತ್ತೆ ಅವರು ಭಾರಿ ಬಿಸಿ ಇರ್ತಾರೆ. ಅವ್ರಿಗೆ ಕರ್ಸಿ ಮಾಡಿದಾಗ ಮತ್ತೆ ನಮಗೆ ಅದ್ರಲ್ಲಿ ದುಡ್ಡು ಜಾಸ್ತಿ ಲಾಸ್ ಆಗತ್ತೆ. ಹಂಗಾಗಿ ಹೌದು ಸರ್, ಎಲ್ಲ ಬರ್ತಾವ ಸರ್, ಹಂಗೇನಿಲ್ಲ, ಎಲ್ಲ ಬರ್ತಾವೆ. ಮಾಮೂಲಿ ರೋಡ್ ಇದು, ಅಲ್ಲಿಂದ ಕಿತಾವರ ಎಸ್ಟೇಟ್ ಅದು, ಆ ಕಡೆಯಿಂದ ದಾಟಿ ಹಿಂಗ್ ಬಂದ್ಬಿಡ್ತಾವೆ ನೋಡಿ ಸರ್. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಮಹಬೂಬರೇ, ಇದು ಮೇಲೆ ಒದ್ದಿರೋದು, ಇದು ಇಲ್ಲಿಗೆ ಕಟ್ ಆಗ್ಬಿಟ್ಟಿದೆ ನೋಡಿ ಸರ್. ಇದು ಮತ್ತೆ ನೋಡಿ ಸರ್, ಇದು ವಾಲ್ ಫುಲ್ ಉಲ್ಟಾ ತಿರ್ಗಿಸ್ಬಿಟ್ಟಿದೆ. ಇದು ನೋಡಿ ಹಿಂಗೆ ಕ್ಲೀನ್ ಆಗಿರುತ್ತೆ. ಇದು ಈ ವಾಲಿಗೆನ ಈ ಸೆಟ್ಟಿಗೆ 12,500 ಸರ್. ಇದು ಕೆಳಗಡೆ ಮತ್ತೆ ಕ್ರ್ಯಾಕ್ ಆಗಿದ್ರೆ ಅದು ಬೇರೆ ಕೆಲಸ, ನಮಗೆ ಅಗ್ದಿ ಇದು ಮಾಡಬೇಕು ಸರ್. ಪರಿಹಾರ ಅಂತ ನಮ್ಗೆ ಈಗ ತನಕ ಸಿಕ್ಕಿಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. 2021 ಅಲ್ಲಿ ನಮಗೆ ಒಂದು ಗುಂಪು ಬಂದು ಇಲ್ಲಿ ಕ್ಯಾಂಪ್ ಹಾಕ್ಬಿಡ್ತು. ಇಲ್ಲಿ ಒಂದೇ ದಿವಸ ಈ ಪಟ್ಟೆ ಇದೆಯಲ್ಲ, ಕೊಟ್ಟಿಗೆ ಮಾಡೋ ಥರ ಮಾಡ್ಬಿಡ್ತು. ಅವಾಗ ಬಂದು ಎಲ್ಲ ಫೋಟೋ ಕಳಿಸಿ ನಾನು ಪರಿಹಾರಕ್ಕೆ ಅಪ್ಲೈ ಎಲ್ಲ ಮಾಡಿದೆ. ನನ್ಗೆ ಈಗ ತನಕ ನಂಗೆ ಸಿಕ್ಕಿಲ್ಲ ಏನು. ಪಾಪ ಅವರು ಎಷ್ಟಕ್ಕಂತ ಕೊಡ್ತಾರೆ ಸರ್ ಪರಿಹಾರ? 12,000 ರೂಪಾಯಿ ಇದೆ ಸರ್ಕಾರದಿಂದ ಬಂದ್ರೆ ಪರಿಹಾರ. 1,500 ರೂಪಾಯಿ ಅದ್ರ ಮೇಲೆ ಬೆಲೆ ಕಟ್ತಾರೆ. ಅದ್ರಲ್ಲಿ ಎಲ್ಲಿ ಬರುತ್ತೆ? ರೈತರ ಅದೆಲ್ಲ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದೇ ಒಂದು ಉದ್ದೇಶ. ಯಾಕಂತ ಹೇಳಿದ್ರೆ ರೈತರಿದ್ರೇನೆ ಇವತ್ತು ಎಷ್ಟೋ ಜನ ಬಡವರು ಬದುಕ್ತಾ ಇದ್ದಾರೆ. ಹಾಗಾಗಿ ರೈತರೇ ಸೋಲೊಪ್ಕೊಂಡ್ರೆ, ಸೋಲಾಗ್ಬಿಟ್ರೆ ಹೆಂಗ್ ಬದುಕ್ಬೇಕು? ನೋಡಿ ಮಗುವರೆ, ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡಿ ಸರ್, ಬೆಂಡ್ ಮಾಡಿರೋದು ಕಾಣತ್ತಲ್ಲ ಕ್ಲೀನ್ ಆಗಿ. ಇದು ಹೆಂಗ ಮುರ್ದಿಲ್ಲ, ಬೆಂಡ್ ಮಾಡ್ಬಿಟ್ಟಿದೆ. ಆದ್ರೂ ನಮಗೆ ಅದೇ ಕೆಲಸ, ನೆಕ್ಸ್ಟ್ ಚೇಂಜ್ ಮಾಡ್ಬೇಕು ನಾವು. ಈಗ ಅದು ನೀರು ಹೊಡಿಯೋ ಟೈಮ್. ಈಗ ಅದು ಲೀಕ್ ಆದ್ರೆ ನೀರು ಸರಿಯಾದ ರೀತಿ ಪಂಪ್ ಆಗಲ್ಲ. ಹೌದು, ಅಲ್ಲೇ ಲೀಕ್ ಆಗ್ಬಿಟ್ರೆ ನೀರೇ ಗಿಡಕ್ ಬೀಳಲ್ಲ, ಎಟ್ ಓಡಲ್ಲ.
ಹಾಗಾಗಿ ನೋಡಿ ಅದು ವೇಸ್ಟ್ ಅದು ಅಷ್ಟಾದ್ರೆ ಮುಗೀತದು. ಹೌದು ಸರ್. ನೋಡಿ ಇಲ್ಲಿ ಹೆಜ್ಜೆ ಹೌದು ಸರ್, ನೆನ್ನೆ ಬಂದಿರೋದು. ಇದು ನೋಡ್ಕೊಂಡು ಬರ್ಬೇಕೀಗ, ಸೌಂಡ್ ಕೇಳ್ಬೋದು. ಹೌದು ಹೌದು. ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ನಾವು 3 ಗ್ರೂಪ್ ಇದೆ, ಒಂದು 40 ಆನೆಗಳ ಗುಂಪು ಅಂತ ಹೇಳ್ಬೋದು. ಹೌದು, ಬೀಟಮ್ಮ, ಓಲ್ಡ್ ಬೆಲ್ಟ್ ಮತ್ತೆ ಭುವನೇಶ್ವರಿ ಅಲ್ಲ? ಹೌದೌದು. ಸರ್ ನಮ್ದು ಒಂದು 20 ಎಕರೆ ಜಾಗ ಸರ್ ಇಲ್ಲಿ. ಹಾ. ವರ್ಕರ್ಸ್ ಒಂದು 15 ಜನ ಬರ್ತಾರೆ ಸರ್. 20 ಎಕರೆಗೆ? ಹಾ, 15 ಜನ ಬರ್ತಾರೆ. ಎಲ್ಲ ಇಲ್ಲೇ ಲೋಕಲೈಟ್ ಸರ್. ನಮಗೆ ಅಸ್ಸಾಂನವರು ಒಬ್ರು ಬರ್ತಿಲ್ಲ, ಎಲ್ಲ ಲೋಕಲೈಟ್ಸ್. ಇಲ್ಲೇ ಅನುಘಟ್ಟ ಅಂತ ಇದೆಯಲ್ಲ, ಅನುಘಟ್ಟ ದೋಲ್ ಮನೆ, ಅಲ್ಲಿಂದ ಬರ್ತಾರೆ. ನೋಡಿ ಸರ್, ಇದು ನಿನ್ನೆ ಸುಮ್ಮನೆ ನಾವು ಅಡ್ಡ ಹಾಕಿದ್ವಿ. ಇದು ದನಾನು ಬರ್ತಾವಂತ, ಇಲ್ಲೆಲ್ಲ ಸ್ವಲ್ಪ ದನ ಬರ್ತಾವೆ, ಸ್ವಲ್ಪ ನೆಗ್ಲೆಕ್ಟ್ ತೋಟ ಇದು, ಹಂಗೆ ಬರ್ಬಾರ್ದು. ಇದು ಆನೆ ಬೀಳ್ಸ್ಕೊಂಡು ಬಂದಿರೋದು ನಿನ್ನೆ. ಇದು ಮಾತ್ರ ಮಾಮೂಲಿ ದಾರಿ, ಇದು ಆನೆ ಹೋಗೋದು. ಇದು ಬೇರೆಯವ್ರದ? ಇದು ಕಿತ್ತಾವರ ಎಸ್ಟೇಟ್ ಸರ್. ಇದು ಕಿತ್ತಾವರ ಎಸ್ಟೇಟ್. ಈಗ ಆನೆ ಇರೋದು ಇಲ್ಲೇ ಸರ್. ಅಲ್ಲಿದಾವೆ ಸರ್, ಆ ಮೂಲೆ, ಕಿತ್ತಾವರ ಆ ಮೂಲೆಯಲ್ಲಿ ಇದಾವೆ. ಅಲ್ಲಿಂದ ಕೂಗ್ ನಮಗೆ ಕೇಳೋದು ಬಂತು. ಇಲ್ಲ ಸರ್, ಅಲ್ಲಿ ಹೋಗಂಗಿಲ್ಲ, ಅಲ್ಲಿ ಬೇರೆ, ಅಲ್ಲಿ ಸ್ವಲ್ಪ ಡೇಂಜರಸ್. ಅಲ್ಲಿ ಯಾವಾಗ ಬರ್ತಾವಂತ ಹೇಳಕ್ಕಾಗಲ್ಲ. ಈ ಹಳಾನು ನೋಡಿ ಇಷ್ಟಿಷ್ಟು ಎತ್ತರ ಬೆಳೆದಿದೆ, ಹಂಗಾಗಿ ನಮಗೆ ಗೊತ್ತಾಗಲ್ಲ. ಅಲ್ಲೂ ಸ್ವಲ್ಪ ಗೊಳ್ಳ ಇದೆ, ಅಡಕೆ ಗೊಳ್ಳ ಅಂತ. ಅಲ್ಲಿ ಮಾಮೂಲಿ ನಿನ್ನೆ ಹಾಲ್ಟ್ ಆಗಿದೆ ಅಲ್ಲೇ ಆನೆ, ಅಡಕೆ ಗೊಳ್ಳ ಅಂತ. ಮತ್ತೊಂದು ಹಾಳ್ ಕೆರೆ ಇದೆ. ಕಾರ್ಮಿಕರಿಗೆ ರಜಾ ಇವತ್ತು. ಕಾರ್ಮಿಕರಿಗೆ ಇಲ್ಲಿ ಕೊಟ್ಟಿರ್ಬೋದು ಕೆಲಸ, ನನ್ಗೆ ಗೊತ್ತಿಲ್ಲ. ನನಗೆ ನಮ್ಗೆ ಮಾತ್ರ ನಿನ್ನೆ ಹೆದರ್ಕೊಂಡೋಗಿ ಇವತ್ತು ಬಂದಿಲ್ಲ. ಆನೆ ಇರೋದ್ರಿಂದ ಬೇರೆ ಕಡೆ ಕೊಟ್ಟಿರ್ತಾರೆ, ಬೇರೆ ಬ್ಲಾಕ್ ಅಲ್ಲಿ. ನೋಡಿ, ಆನೆ ಈಗ ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲೇ ವಾಸ್ತವ್ಯ ಹೂಡಿದೆ. ಈಗ 3 ಗುಂಪು ಕೂಡ ಇಲ್ಲೇ ಇದೆ, ಹತ್ತಿರದಲ್ಲಿದೆ. ಸ್ವಲ್ಪ ನಾವು ಸುಮ್ಮನಿದ್ರೆ ಸೌಂಡು ಬರುತ್ತೆ. ಈಗ ಒಂದು 5 ಗಂಟೆ 6 ಗಂಟೆ ಸಮಯ ಆದ್ರೆ ಸಂಜೆ ಶುರು ಆಗುತ್ತೆ, ಕೂಗಕ್ಕೆ ಶುರು ಮಾಡ್ತವೆ. ಆವಾಗ ನಿಮ್ಗೆ ಕೂಗೋ ಸೌಂಡು ಬರುತ್ತೆ. ಮತ್ತೆ ಏನಂತ ಹೇಳಿದ್ರೆ, ರಾತ್ರಿ ಕತ್ಲಾಯ್ತು ಅಂದ್ರೆ ಇಲ್ಲಿಗೆ ಬರೋ ಚಾನ್ಸಸ್ಗಳು ಇದೆ. ಇರುತ್ತೆ ಖಂಡಿತ. ಈಗ ಹೆಜ್ಜೆ ನೋಡಿದ್ರಿ ನೀವು, ರಾತ್ರಿ ಆದ್ರೆ ಇಲ್ಲಿ ನೀರ್ ಕುಡಿಯಕ್ಕೆ ಕೆರೆ ಇದಾವೆ, ಎಲ್ಲ ಬರ್ತಾ ಇರುತ್ತೆ. ಈಗ ಅದ ಕೆರೆ ನೋಡಿದ್ವಲ್ಲ, ಅಲ್ಲಿ. ಹೌದು ಸರ್, ನಮ್ದೇ ಕೆರೆ ಅದು. ನಿನ್ನೆ ನೀರ್ ಕುಡಿಯೋಕ್ಕೋಸ್ಕರನೇ ಬಂದಿರೋದು ಅದು. ಯಾಕಂದ್ರೆ ಇಲ್ಲಿ ಹಾಳ್ ಕೆರೆ ಅಂದ್ರೆ ಫುಲ್ ಈ ಸತ್ತೆ ಬಂದ್ಬಿಟ್ಟಿದೆ ದಪ್ಪ, ಅದಕ್ಕೆ ಸೊಂಡ್ಲು ಹಾಕಕ್ಕೆ ಜಾಗ ಇರಲ್ಲ. ಅಲ್ಲಿ ಕ್ಲೀನ್ ಇದೆ ನೋಡಿ, ಹಂಗಾಗಿ ನೀರ್ ಕುಡಿಬೋದಂತ ಅಲ್ಲಿ ಬಂದಿರೋದು. ಬಂದು ಅಭ್ಯಾಸ ಆಗಿದೆ ಅದಕ್ಕೆ ಇನ್ನೊಂದ್ಸಲಿ. ಅದೇ ಹೋದ ವರ್ಷ, ಕಳೆದ ವರ್ಷ. ಹಂಗಾಗಿ ಈಗ ನಿಮ್ಗೆ ಸಮಸ್ಯೆಗೆ ಪರಿಹಾರ ಬೇಕು ನಿಮ್ಗೆ. ಹೌದು ಸರ್, ಸಮಸ್ಯೆಗೆ ಪರಿಹಾರ ಬೇಕು. ನಾವು ಒಂದೇ ಒಂದು ಮನವಿ ಮಾಡ್ತೀವಿ ಸರ್ಕಾರದಿಂದ. ನೋಡಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ನಿಲ್ಲಿಸಿ, ಆದಷ್ಟು ಒಂದು ಆನೆಗಳಿಗೆ ಪೂರ್ಣವಾಗಿ ಸ್ಥಳಾಂತರ ಮಾಡಿ, ಅದಕ್ಕೊಂದು ಆನೆಧಾಮ ಅಂತ ರಚನೆ ಮಾಡಿ, ಹಾಗಾಗಿ ಮಾಡಿಕೊಟ್ಟು ಅದೊಂದು ನಮಗೂ ನೆಮ್ಮದಿಯಿಂದ ಬದುಕಕ್ಕೆ ಮತ್ತು ಆನೆಗಳಿಗೂ ಬದುಕಿಗೆ ನೆಮ್ಮದಿಯಿಂದ ಅವಕಾಶ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತೀವಿ ಸರ್ಕಾರದಿಂದ. ಬಿಹಾಫ್ ಆಫ್ ಆಲ್ ದಿ ರೈತರು ನಾನು ಮಾಡ್ತೀನಿ, ಬಿಹಾಫ್ ಆಫ್ ಆಲ್ ದಿ ಫಾರ್ಮರ್ಸ್ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಇವರು ತಲೆ ಒಂದು 200 ವರ್ಷದಿಂದ ಇವ್ರು ರೈತರಿದ್ದಾರೆ ಇಲ್ಲಿದ್ದು. ಹೌದು. ಈಗ ಇವರೇ ಇಷ್ಟು ಒಂದು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದಾರೆ ಸರ್ಕಾರದೊಟ್ಟಿಗೆ. ಯಾಕಂತ ಹೇಳಿದ್ರೆ, ಇವತ್ತು ಅವರು ರೈತರು ಹೇಳೋ ಪ್ರಕಾರ ಆನೆಗೂ ದೊಡ್ಡ ಹೊಟ್ಟೆ ಇದೆ. ಆ ಪ್ರಾಣಿ ಏನ್ ಮಾಡುತ್ತೆ, ಅದು ಮೂಕ ಪ್ರಾಣಿ ಇದೆ, ಅದಿಲ್ ಬಂದಿದೆ. ತೋಟ ಅಂತ ಗೊತ್ತಾಗಲ್ಲ ಅದಕ್ಕೆ, ತೋಟ ಯಾವ್ದು ಕಾಡ ಯಾವ್ದು ಅಂತ. ನೀರಿದ್ದ ಕಡೆ ಕುಡಿಯಕ್ ಬರುತ್ತೆ, ಅದಕ್ಕೆ ತಿನ್ನೋಕ್ಕಂತ ಏನಾರು ಅನ್ಸಿದ್ರೆ ಅದು ತಿನ್ನುತ್ತೆ. ಆವಾಗ ಏನಾಗುತ್ತೆ, ಇವತ್ತು ರೈತರು ಇವತ್ತು ಇಷ್ಟು ಕಷ್ಟಪಟ್ಟು ಬೆಳೆಸಿದಂತ ಗಿಡ ಆಗಿರ್ಬೋದು, ಇವತ್ತು ಸಾವಿರಾರು ಜನಕ್ಕೆ ಕೂಲಿ ಕೊಟ್ಟು ಇವತ್ತು ಕೆಲಸ ಕೊಡ್ತಾ ಇದ್ದಾರೆ. ಇವತ್ತು ರೈತರು ಚೆನ್ನಾಗಿದ್ರೆ ಇವತ್ತು ಎಷ್ಟೋ ಮನೆಗಳು ನಡೀತಾ ಇದೆ. ಹಾಗಾಗಿ ಪ್ರಾಣಿಗಳನ್ನ ಸಾಯಿಸಿ ಅಂತ ರೈತರು ಹೇಳ್ತಾ ಇಲ್ಲ ಸರ್. ಪ್ರಾಣಿಗಳನ್ನ ಕೂಡ ಒಳ್ಳೆ ಜಾಗಕ್ಕೆ ಸ್ಥಳಾಂತರ ಮಾಡಿ, ಅದಕ್ಕೂ ಬೇಕಾಗುವಂತ ವ್ಯವಸ್ಥೆನ ಮಾಡಿ ಸ್ಥಳಾಂತರ ಮಾಡ್ಕೊಡಿ. ನಾವು ನೆಮ್ಮದಿಯಿಂದ ಬದುಕಲಿ, ಆನೆಗಳು ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಕಿರಣ್, ಈ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಡೆಯಿಂದ, ಇಲ್ಲಿಯ ಒಂದು ರೈತರ ಕಡೆಯಿಂದ ಎಲ್ಲ ನಾವು ಒಂದು ವನ್ಯಜೀವಿ ಪ್ರೇಮಿಯಾಗಿ ಕೂಡ ನಾನು ಹೇಳೋದಿಷ್ಟೇ, ಇದು ಈ ಝೋನು ನಮ್ಮ ಆನೆಗಳಿಗೆ ಸೂಕ್ತ ಒಂದು ಜಾಗವಲ್ಲ. ಇದಕ್ಕೆ ಒಂದು ಬೇಕಾಗುವಂತ, ಆನೆಗೆ ಬೇಕಾಗುವಂತ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಇದ್ರ ವ್ಯವಸ್ಥೆನ ಸದ್ಯದಲ್ಲೇ ಆದಷ್ಟು ಬೇಗ ಮಾಡಿ ಒಂದು ರೈತರಿಗೂ ಒಂದು ನೆಮ್ಮದಿಯ ಒಂದು ಜೀವನ ಕೊಡಿ, ಮತ್ತೆ ಇಲ್ಲಿಯ ಒಂದು ಸಾರ್ವಜನಿಕರಿಗೂ ಕೂಡ ಒಂದು ನೆಮ್ಮದಿಯ ಒಂದು ಜೀವನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದ್ಲು ಕಾಫಿನ ತಿಂತಾ ಇರಲಿಲ್ಲ ಆನೆ, ಇವಾಗ ತಿಂತಾ ಇರೋದು ಈಗ? ಇಲ್ಲ, ಅದಕ್ಕೊಂದು ರುಚಿ ಹಿಡಿತು. ಮೊದ್ಲು ತಿಂತಾ ಇರ್ಲಿಲ್ಲ, ಯಾಕಂದ್ರೆ ಬೈನೆ ಮರಗಳು ಸಿಗೋದು, ಎಲ್ಲ ಸಿಗೋದು. ಇವತ್ತು ಎಲ್ಲಿದೆ ನೋಡಿ ತೋರಿಸಿ ಬೈನೆ ಮರಗಳು. ಆನೆಗೆ ಏನ್ ತಿನ್ನಕ್ಕಿದೆ? ಎಲ್ಲ ಬೀಳ್ಸ್ಬಿಟ್ಟಿದಾವೆ ಬೈನೆ ಮರ. ಹಲಸಿನ ಮರ ಇದೆ, ಇವಾಗ ಹಲಸಿನ ಹಣ್ಣು ಇಲ್ಲ, ಹಲಸಿನ ಹಣ್ಣು ಸೀಸನ್ನೇ ಇಲ್ಲ ನೋಡಿ. ಹಲಸಿನ ಮರ ಖಾಲಿ ಬಿದ್ದಿದೆ, ಅದು ತಿಂದ್ರೆ ಎಲೆ ತಿನ್ಬೋದು ಅಷ್ಟೇ. ಆ ಎಲೆಲಿ ಹೊಟ್ಟೆ ತುಂಬಲ್ಲ ಆನೆಗೆ. ದಿವಸಕ್ಕೆ 300 kg ಬೇಕು ಆನೆಗೆ, ಒಂದು ಆನೆ ಹೊಟ್ಟೆಗೆ. ಎಲ್ಲಿಂದ ತಿನ್ನುತ್ತೆ? ಒಂದ್ ತೋಟದಲ್ಲಿ 100 ಎಕರೆ ತೋಟದಲ್ಲೂ ಎಲ್ಲಾ ಮರಗಳು ಖಾಲಿ ಇದಾವೆ. ಇವತ್ತು ಯಾವ್ದೇ ಮರಗಳಿಲ್ಲ, ಅದಕ್ಕೆ ಬೇಕಾಗುವಂತ ಫುಡ್ ಯಾವ್ದು ಇಲ್ಲ. ಮತ್ತೆ ಏನಂತ ಹೇಳಿದ್ರೆ, ಅದಕ್ಕೆ ಬೇಕಾಗುವಂತ ಫುಡ್ ಕಾಡಲ್ಲಿ ಸ್ವಲ್ಪ ಹಾಕಿ, ಕಾಡಲ್ಲಿರೋಂಗೆ ಒಂದು 6 ತಿಂಗಳಾದ್ರೂ ಕಾಡಲ್ಲಿ ಇರ್ಬೇಕಲ್ಲ. ಇವತ್ತು ಆನೆ ಯಾಕೆ ಕಾಡಲ್ಲಿ ಇರ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ ಆಗಿದೆ ಕಿರಣ್. ಆನೆಗಳು, ಕಾಡು ಪ್ರಾಣಿಗಳು ಕಾಡಲ್ಲಿ ಯಾಕೆ ಇರ್ತಾ ಇಲ್ಲ? ಕಾಡಲ್ಲಿ ಏನ್ ಸಮಸ್ಯೆ ಆಗಿದೆ? ಕುಡಿಯಕ್ ನೀರಿಲ್ವಾ? ಅದಕ್ಕೆ ತಿನ್ನಕ್ ಏನ್ ಆಹಾರ ಸಿಗ್ತಾ ಇಲ್ವಾ? ಯಾಕಂದ್ರೆ ಮುಂಚೆ ಎಲ್ಲ ಇಷ್ಟು ಒಂದು ತೊಂದರೆ ಇರ್ತಾ ಇರ್ಲಿಲ್ಲ, ರೈತರಿಗೂ ಇಷ್ಟು ತೊಂದರೆ ಇರ್ತಾ ಇರ್ಲಿಲ್ಲ. ನಾವೆಲ್ಲ ರಾತ್ರಿ ಹೊತ್ತು ಇಲ್ಲಿ ತೋಟದಲ್ಲಿ ಮಲಗ್ತಾ ಇದ್ವಿ ಸೀಸನ್ ಟೈಮಲ್ಲಿ. ಇವತ್ತು ರಾತ್ರಿ ಹೊತ್ತು ಮಲಗಕ್ಕೆ ಭಯ ಆಗುತ್ತೆ.
ಯಾವ ಟೈಮಲ್ಲಿ ಯಾವ ಪ್ರಾಣಿ ಬರುತ್ತೆ, ಯಾಕಂದ್ರೆ ಕಾಡು ಕೋಣಗಳು ಬಂದಿದ್ದಾವೆ, ಕಡವೆಗಳು ಇದಾವೆ, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಆನೆಗಳ ಕೂಡ ಯಾವ ಸಂದರ್ಭದಲ್ಲಿ ಎಲ್ಲಿಂದ ಯಾವ ಆನೆ ಬರುತ್ತಂತಾನು ಹೌದು ಸರ್. ಆಗಲ್ಲ. ಇನ್ನೊಂದು ಮಾತು ಸರ್, ನಾವು 5 ವರ್ಷ ಹಿಂದೆ ತೋಟಕ್ಕೆ ಯಾವ ಸಮಯದಲ್ಲೂ ಬೇಕಾದ್ರೆ ನೆಮ್ಮದಿಯಿಂದ ಒಬ್ಬನೇ ಬಂದು ಆರಾಮಾಗಿ ನೋಡ್ಕೊಂಡು ಫುಲ್ ಬೌಂಡ್ರಿ ಸುತ್ತೋಡ್ಕೊಂಡು ಯಾರು ಕಳ್ಳರು ಗಿಲ್ರು ಇದಾರ ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಈಗ ನಮ್ಗೆ ಯಾವ ಸಮಯದಲ್ಲೂ ಬರಕ್ಕೆ ಧೈರ್ಯ ಇಲ್ಲ, ಡೇಂಜರಸ್ ಅಲ್ವಾ ಸರ್? ಯಾಕಂದ್ರೆ ಹೆದರ್ಲೇಬೇಕಾಗಿದೆ, ಆನೆ ದೊಡ್ಡ ಪ್ರಾಣಿ. ಹಂಗಾಗಿ ಏನಾದ್ರು ಮಾಡ್ಬಿಟ್ರಿ ಅಂತ ನಮ್ಗೆ ಈಗ ಬರಕ್ಕೆ ಧೈರ್ಯನೇ ಆಗಲ್ಲ. ಮಟ್ಟಿಗೆ ಈಗ ಕರ್ನಾಟಕದಲ್ಲಿ 6,500 ಆನೆಗಳಿದೆ. ಹ್ಮ್. ಅದ್ರಲ್ಲಿ ಎಸ್ಟೇಟು ಈಗ ಸುಳ್ಯ ಆಗಿರ್ಬೋದು, ಪುತ್ತೂರು, ನಮ್ಮ ಸಕಲೇಶ್ಪುರ, ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಇಷ್ಟು 6,500ದಲ್ಲಿ ಒಂದು 500ರಿಂದ 600 ಮಾತ್ರ ತೋಟದ ಆನೆಗಳೇ ಇರೋದು ಅಂತ ಅವ್ರು ಘೋಷಣೆ ಮಾಡಿದ್ದಾರೆ. ಹೌದು ಹೌದು, ಖಂಡಿತ ಸರ್. ಅಂದ್ರೆ ಅದು ಫಾರೆಸ್ಟ್ ಆನೆಗಳು ಫಾರೆಸ್ಟ್ ಅಲ್ಲೇ ಇದೆ, ಫಾರೆಸ್ಟ್ ಅಲ್ಲೇ ಇದೆ. ಇದು ಮಕ್ಕಳು ಮೊಮ್ಮಕ್ಕಳು ಆಗಿ ತೋಟದಲ್ಲಿ ತಿಂದಿ ಇಲ್ಲಿ ಬೆಳೆದಿರೋಂತ ಆನೆಗಳು ಇಲ್ಲಿ ದಾಂಧಲೆ ಮಾಡ್ತಾರೆ. ನೋಡಿ ಸರ್, 2019 ತನಕ ಒಂದ್ ಆನೆದು ಏನ್ ಸಮಸ್ಯೆನೇ ಇರ್ಲಿಲ್ಲ, ನಮ್ಗೆ ಆನೆ ಅಂತಾನೆ ಕೇಳಿರ್ಲಿಲ್ಲ. 2020 ಮಾರ್ಚ್ಗೆ ನಮ್ಮನೆ ಮುಂದೆನೆ ಬಂದ್ಬಿಟ್ಟು ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು ಈಗ ತನಕ ಮುಗ್ದಿಲ್ಲ ಸರ್. ಆವಾಗ ಒಂದ್ 2, 3, 5, 6, 10 ಇರ್ತಿದ್ವು. ಈಗ ಬಂದ್ಬಿಟ್ಟು ಒಂದ್ 120, 150 ಇಲ್ಲೇ ಗುಂಪಲ್ಲೇ ಆಗ್ಬಿಟ್ಟಿದಾವೆ. 2-3 ಗುಂಪಲ್ಲೇ 120 ಆಗ್ಬಿಟ್ಟಿದಾವೆ. ಹಿಂಗಾದ್ರೆ ಸರ್ ಭಾರಿ ಕಷ್ಟ ಸರ್. ಸಮಸ್ಯೆ ಏನಾದ್ರೂ ಇದಕ್ಕೆ ಒಂದು ಹುಡುಕ್ಲೇಬೇಕು. ಏನಾಗಿದೆ ಸಕಲೇಶ್ಪುರ ತಾಲೂಕಲ್ಲಿ ಅಲ್ಲಿಯ ಒಂದು ನಮ್ಮ ಸೋಮಾರ್ಪೇಟೆ, ಮಗ್ಗೆ, ರಾಯರ್ಕುಟ್ಲು, ಕಾಡ್ಲೂರ್ ಕೂಡ್ಗೆ, ಕೊಡ್ಲಿಪೇಟೆ ಇಂಥ ಭಾಗಗಳಲ್ಲಿ ಆನೆಗಳು ವಾಸ್ತವ್ಯ ಹೂಡಿತ್ತು. ಅಲ್ಲಿ ಒಂದು 40-50 ಆನೆಗಳು ಇದ್ವು. ಅದು ಮರಿ ಹಾಕಿತ್ತು, ಮರಿ ಈ ತರ ಬೆಳೀತಾ ಇತ್ತು. ಎಷ್ಟೋ ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ರು, ಎಷ್ಟು ಸಾವಾಗಿದೆ, ಇವೆಲ್ಲ ನಡೆದಿದೆ. ಅಲ್ಲಿಂದ ಏನಾಯ್ತು, ಕೊರೋನಾ ಸಂದರ್ಭದಲ್ಲಿ, ಕೊರೋನಾಕ್ಕಿಂತ ಮುಂಚೆ ಮಕ್ನ ಅನ್ನೋ ಕಾಡಾನೆ ಮತ್ತೆ ಒಂದು 2 ಹೆಣ್ಣಾನೆಗಳು ನಮ್ಮ ಅರೇಹಳ್ಳಿ ಬೇಲೂರು ತಾಲೂಕಿಗೆ ಬಂದಿದ್ದು. ಇಲ್ಲೇ ಮರಿ ಹಾಕಿ ಒಂದ್ಸತಿ ಮಕ್ನ ಬಂದು ಹೋಯ್ತು. ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ, ಮಕ್ನ ಹೋದ ನಂತರ ಮತ್ತೆ ಅಲ್ಲಿಂದ ತಂಡನೇ ಬರಕ್ ಸ್ಟಾರ್ಟ್ ಆಯ್ತು, ಗುಂಪೆ ಬರಕ್ ಸ್ಟಾರ್ಟ್ ಆಯ್ತು. ಆದ್ರೆ ಬರ್ಲಿ, ಅದ್ರ ಒಂದು ಸಮಸ್ಯೆ ಇಲ್ಲ. ಇಲ್ಲಿ ಒಂದು ನಾವು ನೋಡ್ದಂಗೆ ಇಲ್ಲಿ ಬಂದ ನಂತರ ಒಂದು 20ರಿಂದ 25 ಮರಿಗಳು ಇಲ್ಲಿ ಜನನ ಹೊಂದಿರುವಂತದ್ದು. ಇಲ್ಲೇ ಜನನಾಗಿ ಈಗ ಇಷ್ಟಿಷ್ಟ ಎತ್ತರ ಇದಾವೆ ಮರಿಗಳು, ಒಂದೊಂದಿಷ್ಟ ಎತ್ತರ. ಈ ಸತಿನೇ ಒಂದು 5-6 ಮರಿಗಳು ಹಾಕಿರೋದು ನಾವು ನೋಡಿದೀವಿ. ಸರ್ ಮೊನ್ನೆ ನಾವು ದಂತ ಮುರಿದಾಗ 2 ಮರಿ ಹಾಕ್ತು, ಅದರಲ್ಲೇ ಒಂದು ಮರಿ ಹಾಕಿತ್ತು ಆನೆಗಳು. ಆ ರೀತಿ ಇಲ್ಲೇ ಒಂದು ಬೆಳೀತಾ ಇದಾವೆ. ಇವತ್ತು ನೋಡಿ, ಸ್ಥಳಾಂತರ ಮಾಡಿಲ್ಲ ಅಂದ್ರೆ ಈ ಆನೆಗಳು ಇಲ್ಲಿಂದ ಹೋಗೋದು ನಾವು ಮರೆದ್ಬಿಡ್ಬೇಕು. ಯಾಕಂದ್ರೆ ಇವತ್ತು ತೋಟನ ಕಾಡು ಮಾಡ್ಬೇಕಾಗುತ್ತೆ. ಆತರ ಪರಿಸ್ಥಿತಿಲಿ ರೈತರು ಇದಾರೆ. ಇವತ್ತು ರೈತರು ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ ಅಂತ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೀನಿ ಕಿರಣ್. ಯಾಕಂತ ಹೇಳಿದ್ರೆ ಎಲ್ರು ಜನರು ಒಂದು ಪ್ರಶ್ನೆ ಮಾಡ್ತಾ ಇರ್ತಾರೆ, ಒಂದು ಕಾಮೆಂಟ್ ಅಲ್ಲೂ ಹಾಕ್ತಾ ಇರ್ತಾರೆ, ನೀವೆಲ್ಲ ಅಲ್ಲಿ ಹೋಗಿ ಕಾಡನ್ನ ನೀವು ತೋಟ ಮಾಡಿದಿರಾ ಅಂತ. ಆದ್ರೆ ಇವತ್ತು ಇದು ಕಾಡಲ್ಲ, ಇದು ತಲೆ ಒಂದು 200-250 ವರ್ಷ ಹಿಂದೆಯಿಂದ ಕಾಫಿ ತೋಟ. ಹೌದು ಸರ್, ಇದು ನಮ್ದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಇದು ನಮ್ಮ ಫೋರ್ ಫಾದರ್ಸ್ ಎಲ್ಲ ಉಳಿಸ್ಕೊಂಡಿರೋದು ನಾವು. ತಲೆಮಾರಿಂದ ಬಂದಿರುವಂತ ಪ್ರಾಪರ್ಟಿಗಳು ಇವತ್ತು ಎಷ್ಟೋ ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲೆಲ್ಲ ತುಂಬಾ ಜನ 100 ಎಕರೆ ಒತ್ತುವರಿ ಎನ್ಕ್ರೋಚ್ ಮಾಡಿದ್ದಾರೆ. ಹೌದು, ಅಂತ ಭಾಗಗಳನ್ನ ಬಿಡಿಸ್ಲಿ. ಇಲ್ಲಿ ಯಾವುದೇ ರೀತಿ ಎಂಕ್ರೋಚ್ಮೆಂಟ್ ಇಲ್ಲ. ಮಾಡ್ಕೊಂಡಿದ್ರೆ 2 ಎಕರೆ 3 ಎಕರೆ ಎಂಕ್ರೋಚ್ ಇರುತ್ತೆ, ಅದು ಸಹಜವಾಗಿ ತೋಟಗಳಲ್ಲಿ ಇದ್ದೇ ಇರುತ್ತೆ. ಆದ್ರೆ ದೊಡ್ಡ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿ ಒತ್ತುವರಿ ಮಾಡಿರುವಂತದ್ದು, ಅರಣ್ಯನ ಒತ್ತುವರಿ ಮಾಡಿಲ್ಲ ಇಲ್ಲಿ. ಇದು ತಲೆಮಾರಿಂದ ಬಂದಿರುವಂತ ಕಾಫಿ ತೋಟಗಳಿದಾವೆ. ಇವತ್ತು ರೈತರಿದ್ರೆ, ಇವತ್ತು ಕಾಫಿ ತೋಟ ಅಂದ್ರೆ ಕಾಡಿಗೆ ತೋಟ ಮಾಡಿಲ್ಲ ಅಂತ ಹೇಳಿದ್ರೆ, ಇವತ್ತು ಕಾಡಿರುತ್ತೆ, ಕಾಡಂದ್ರೆ ರೆಕಾರ್ಡೆಡ್ ಇರುತ್ತೆ, ಅದು ಸರ್ಕಾರನೇ ಮಾಡ್ಕೊಟ್ಟಿರುತ್ತೆ. ಯಾವ್ದೋ ಒಂದ್ ಕಾಲದಲ್ಲಿ ಸರ್ಕಾರನೇ ಮಂಜೂರು ಮಾಡಿ ಡಾಕ್ಯುಮೆಂಟ್ ಮಾಡಿರುತ್ತೆ, ಇಷ್ಟು ದುಡ್ಡು ಕಟ್ಟಿಸ್ಕೊಂಡಿರುತ್ತೆ, ದರ್ಖಾಸ್ತಲ್ಲಿ ಮಾಡಿರ್ತಾರೆ. ಅದು ಇವತ್ತು ಕಾಫಿ ತೋಟಗಳಾಗಿ ಒಂದು ಬೇರ್ಪಟ್ಟಿರುತ್ತೆ. ಈಗ ಗಿಡ ಮರಗಳು ನೋಡಿ, ಇಷ್ಟು ಬರಕ್ಕೆ ಇದು 30-40 ವರ್ಷ ಬೇಕು. ಹೌದು ಸರ್, ಇಂತ ಬೀಳ್ ಬರಕ್ ನೋಡಿ ಸರ್, ನೋಡಿ ಇಂತ 30 ವರ್ಷದ ಬೀಳಿದು 30 ವರ್ಷ ಬೇಕು. ಅಂತದ್ರಲ್ಲಿ ಇವತ್ತು 30 ವರ್ಷ ಬೆಳೆದಂತ ಒಂದು ಬಳ್ಳಿಗಳನ್ನ ಒಂದೇ ಸತಿಗೆ ಒಂದು ಕಾಡ್ ತರ ಮಾಡ್ಬೇಕು, ಅದನ್ನ ಒಂದು ನಾಶ ಪಡಿಸ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭದಲ್ಲ ಅದು. ಯಾಕಂದ್ರೆ ಹೊಟ್ಟೆ ಉರಿ, ಈಗ ರೈತರು ಒಂದು ಸಂಕಷ್ಟ ಅಷ್ಟು ಆಗುತ್ತೆ. ಅದು ಒಂದು ಬೀಳು 30 ವರ್ಷದಿಂದ ಬೆಳೆದಿದ್ದ ಗಿಡಗಳು ಹೋಗ್ಬಿಟ್ರೆ ಎಷ್ಟು ಒಂದು ಹೊಟ್ಟೆ ಉರಿಯುತ್ತೆ. ಇದು ಸರ್ಕಾರ ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಒಂದ್ ಕಾಡಾನೆನ ಹಿಡಿಯಕ್ಕೆ ಅಲ್ಲಿಂದ ಒಂದು ಇದ್ ಬೇಕು, ಅನುಮತಿ ಬೇಕು ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ಇಲ್ಲಿರುವಂತ ಕಾಡಾನೆಗಳನ್ನ ಅದಕ್ಕೆ ನೋಡಿ ಸರ್, ಕೂಗ್ತಲ್ಲ, ಇಲ್ಲೇ ಇದೆ, ಹತ್ರ ಇದೆ. ಮಹಬೂಬ್ ಶರೀಫ್ ಅವ್ರು ಅಂದಂಗೆ ಕೂಗ್ತು ನೋಡಿ ಸರ್ ಈಗ. ಹಾಗಾಗಿ ಸರ್ ಇಲ್ಲಿ ನಿಲ್ಲೋದು ನಮ್ಗೆ ಈಗ ಸೆಕ್ಯೂರ್ ಇಲ್ಲ ಸರ್, ಇಲ್ಲಿ ಸೇಫ್ ಇಲ್ಲ. ಇರ್ಬೋದು, ಹಿಂಗಲ್ಲಿದ್ರೆ ಬನ್ನಿ, ಆ ಕಡೆ ಹೋಗೋಣ ಸರ್, ಬನ್ನಿ. ಇಲ್ಲೇ ಹೌದೌದು, ತುಂಬಾ ಇಲ್ಲೇ ಇದೆ, ಹತ್ರ ಇದೆ.
ಹಾಗಾಗಿ ಕಿರಣ್, ಸರ್ಕಾರದಿಂದ ಒಂದು ಆನೆಧಾಮ ತರ ಮಾಡಿ ಹೌದು ಸರ್. ನನ್ಗೇನ್ ಗೊತ್ತಾ, ಹೊಟ್ಟೆ ಉರಿಯುತ್ತೆ ಪ್ರಾಣಿಗಳು ಅಷ್ಟು ದೊಡ್ಡ ಹೊಟ್ಟೆಗೆ ಅದು ತಿನ್ನಕ್ಕೋಸ್ಕರ ಬಂದು ನೋಡಿ ಕೂಗುತ್ತೆ ಮರಿಗಳು. ಹೌದು. ಅದು ಆ ಮರಿಗಳನ್ನ ನಮ್ಮ ತಂದೆ ತಾಯಿ ನಮ್ಮನ್ನ ಯಾವ ರೀತಿ ಸಾಕಿದಾರೋ ಅದು ಕೂಡ ಅದೇ ರೀತಿ ಅದನ್ನ ಒಂದು ಜಾಗ್ರತೆಯಲ್ಲಿ ಸಾಕ್ತಾ ಇದೆ. ಹಾಗಾಗಿ ಅದಕ್ಕೆ ಬೇಕಾಗುವಂತ ನೋಡಿ ನಾನು ಹೇಳಿದೆ ನೀರಿನ ಬಗ್ಗೆ ಇದನ್ನ ಧ್ವನಿ ಎತ್ತಿ. ಎಷ್ಟು ಜನ ಆನೆ ಪ್ರೇಮಿಗಳಂತ ಇವತ್ತು ಹೇಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಇವತ್ತು ಈ ನಮ್ಮ ಒಂದು ಇದನ್ನ ನೋಡಿ ಇದ್ರ ಬಗ್ಗೆ ಸರ್ಕಾರ ಧ್ವನಿ ಎತ್ತಿ ಒಂದು ಕಾಡಲ್ಲಿ ಕೆರೆ ಮಾಡ್ಲಿ. ಇವತ್ತು ಬರದೇ ಇಲ್ಲಿ ಬರದೆ ಬೇರೆ ಮರಗಳನ್ನ ಬೆಳೀರಿ. ಇಲ್ಲಿ ಹತ್ರದಲ್ಲಿ ಇದಾವೆ, ಇಲ್ಲಿ ಬಂದು ಈ ಕಡೆ ಬೆಳೆಯುವಂತ ಒಂದು ಫ್ರೂಟ್ ಇರುತ್ತೆ. ಈಗ ಒಂದು ಹಲಸಿನ ಹಣ್ಣು ತರನೇ ಒಂದು ಇದು ಬರುತ್ತೆ, ಕಾಡು ಮರಗಳಲ್ಲಿ ಒಂಥರ ಹಲಸಿನ ಹಣ್ಣಾಗುತ್ತೆ, ಅದು ತಿನ್ನುತ್ತೆ ಆನೆಗಳು, ಮಂಗಗಳು ತಿನ್ನುತ್ತೆ. ಇವತ್ತು ಮಂಗಗಳು ಕೂಡ ಕಾಫಿ ತಿಂತಾ ಇದೆ ಇವತ್ತು. ಅಂತ ಪರಿಸ್ಥಿತಿ ತಂದು ತೋಟಗಳಿಗೆ ಮಂಗಗಳು ಬಂದು ಸೇರ್ಕೊಂಡಿದ್ದಾವೆ. ಕಾಡಲ್ಲಿರುವಂತ ಮಂಗಗಳು ಎಲ್ಲಿ ಬರ್ತಾ ಇದ್ದಾವೆ ಅಂದ್ರೆ ಹಂಗಾದ್ರೆ ಕಾಡಲ್ಲಿ ಏನು ಸಿಗ್ತಾ ಇಲ್ಲ ಅದಕ್ಕೆ ತಿನ್ನಕ್ಕೆ ಕಾಡು ಪ್ರಾಣಿಗಳಿಗೆ. ಇದೇ ಒಂದು ರೈತರ ಪ್ರಶ್ನೆ, ನಮ್ಮ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಸಾವಿರಾರು ಎಕರೆ ಕಾಡಿದೆ ಇವತ್ತು. ನಮ್ಮ ಸಕಲೇಶಪುರ ತಾಲೂಕಲ್ಲೇ 14,000 ಎಕರೆ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಡು. ಏನಾಗಿದೆ ಆ ಕಾಡಲ್ಲಿ ಸಮಸ್ಯೆ ಏನಾಗಿದೆ? ನೀರಿಲ್ವಾ ಕುಡಿಯಕ್ಕೆ ಪ್ರಾಣಿಗಳಿಗೆ? ತಿನ್ನಕ್ಕೆ ಆಹಾರ ಇಲ್ವಾ? ಕಾಡೊಳಗೆ ಯಾರಾದ್ರೂ ಹೋಗಿ ಸೇರ್ಕೊಂಡಿದಾರ? ಆನೆ ಕಾಡು ಪ್ರಾಣಿಗಳಿಗೆ ಹೊರಗಡೆ ಓಡಿಸಿದಾರ? ಈಗ ಒಂದು ಮನೆಗೆ ಹೋಗಿ ನಾನು ಸೇರ್ಕೊಂಡು ಅಲ್ಲಿರುವಂತ ಜನಗಳಿಗೆ ನಾನು ಅಲ್ಲಿ ಒಂದು ಶಬ್ದ ಮಾಡಿದ್ದೀನ. ಇವತ್ತು ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಕಾಡಲ್ಲಿ ಯಾಕೆ ಕಾಡು ಪ್ರಾಣಿಗಳು ಇರ್ತಾ ಇಲ್ಲ? ಇದೇ ಒಂದು ಪ್ರಶ್ನೆ. ಇದನ್ನ ಒಂದು ಸರ್ಕಾರ ಗಮನಕ್ಕೆ ತಂದು ಇದ್ರ ಬಗ್ಗೆ ಒಂದು ಗಂಭೀರವಾಗಿ ತಗೊಂಡು ಇದಕ್ಕೊಂದು ಪರಿಹಾರನ ದೊರಕಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಹೌದು.